ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್. ನಾನು ರೋಜಾ ಮನು ಪಾಟೀಲ್. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಸೂಚಿಸಿದ ಸಾಕ್ಷಿಯನ್ನ ಕರೆಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದಂತಹ ಅರ್ಜಿ ಇದೀಗ ವಜಾ ಆಗಿರುವಂತದ್ದು. ಸಮನ್ಸ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇದೆ. ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿರುವಂತದ್ದು. CW7 CW8ಗೆ ಸಮನ್ಸ್ ಜಾರಿಗೆ ಕೋರ್ಟ್ ಇದೀಗ ಆದೇಶವನ್ನ ಹೊರಡಿಸಿರುವಂತದ್ದು. ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಕೋರ್ಟ್ ಆದೇಶ ಹೊರಬಿದ್ದಿದೆ. ಬೆಂಗಳೂರಿನ 57ನೇ CCH ನ್ಯಾಯಾಲಯದಿಂದ ಬಿದ್ದಿರುವಂತಹ ಆದೇಶ. ಡಿಸೆಂಬರ್ 17ಕ್ಕೆ ಹಾಜರಾಗೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೂಡ ನೀಡಿದೆ. ಕೋರ್ಟ್ಗೆ ಆಗಮಿಸಲಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ದರ್ಶನ್ ವಿರುದ್ಧ ಸಾಕ್ಷಿ ಹೇಳ್ತಾರಾ? ಹಾಗಿದ್ರೆ ಮೃತನ ಪೋಷಕರು. ಒಂದಷ್ಟು ಗೊಂದಲ, ಒಂದಷ್ಟು ಕುತೂಹಲ, ಕ್ಯೂರಿಯಾಸಿಟಿ ಕೂಡ ಇರುವಂತಹ ವಿಚಾರ. ಪರಪ್ಪರ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಇದೀಗ ಬಹುದೊಡ್ಡ ಬಿಗ್ ಶಾಕ್, ತಲೆನೋವು ಪರಿಣಮಿಸ್ತಾ ಇದೆ. ಬಿಕಾಸ್ ಕೋರ್ಟ್ಗೆ ಆಗಮಿಸಲಿದ್ದಾರೆ ರೇಣುಕಾಸ್ವಾಮಿಯ ಪೋಷಕರು ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು, ಸೂಚನೆ ಕೂಡ ಕೊಟ್ಟಿದೆ. ದರ್ಶನ್ ವಿರುದ್ಧ ಹಾಗಿದ್ರೆ ಸಾಕ್ಷಿ ಹೇಳ್ತಾರಾ ಮೃತನ ಪೋಷಕರು? ಕಾದ್ ನೋಡಬೇಕು. ಸಮನ್ಸ್ ಜಾರಿ ಮಾಡಲಾಗಿದೆ. CW7 CW8ಗೆ ಇದೀಗ ಸಮನ್ಸ್ ಜಾರಿಗೆ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಬೆಂಗಳೂರಿನ 57ನೇ CCH ನ್ಯಾಯಾಲಯದಿಂದ ಬಿದ್ದಿದೆ ಆದೇಶ. ಡಿಸೆಂಬರ್ 17ಕ್ಕೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಮನ್ಸ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇದೆ. ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿರುವಂತದ್ದು. ಇದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ದರ್ಶನ್ಗೆ ಬಿಗ್ ಶಾಕ್. ಕೋರ್ಟ್ಗೆ ಆಗಮಿಸಲಿದ್ದಾರಾ ಹಾಗಿದ್ರೆ ರೇಣುಕಾಸ್ವಾಮಿ ಪೋಷಕರು? ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, 17ನೇ ತಾರೀಕು. ಹಾಗಿದ್ರೆ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿಯ ಪೋಷಕರು ಸಾಕ್ಷಿಯನ್ನ ಹೇಳೋದಕ್ಕೆ ಮುಂದಾಗ್ತಾರಾ? ಬಿಕಾಸ್ ಆಗ ದರ್ಶನ್ ಪೋಷಕರು ರೇಣುಕಾಸ್ವಾಮಿಯ ಪೋಷಕರು ರೇಣುಕಾಸ್ವಾಮಿಯ ತಂದೆ ಬೇಡ್ಕೊಂಡಿರ್ತಾರೆ. ಅಂದ್ರೆ ಸಾಕ್ಷ್ಯ ನಾಶ ಆಗುತ್ತೆ, ಬೇಲ್ ಕೊಡಬಾರ್ದು, ಜಾಮೀನ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಅಳಲನ್ನ ತೋಡ್ಕೊಂಡಿರ್ತಾರೆ. ಅದಾದ್ಮೇಲೆ ತನ್ನ ಮಗನಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇರುತ್ತೆ. ಸೊ ಇದೀಗ ಸಾಕ್ಷ್ಯಾಧಾರಗಳ ಕೊರತೆ ಇದೆಯಾ ಏನೋ ಗೊತ್ತಿಲ್ಲ, ಬಟ್ ಕೋರ್ಟ್ ಸಮನ್ಸ್ ನೀಡಿದ ಬೆನ್ನಲ್ಲೇ ಇದೀಗ ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಮೃತನ ಪೋಷಕರು ಮುಂದಾಗ್ತಾರಾ? ಕಾದ್ ನೋಡಬೇಕು. ಪ್ರಾಸಿಕ್ಯೂಷನ್ ಸೂಚಿಸಿದ ಸಾಕ್ಷಿ ಕರೆಸೋದಕ್ಕೆ ಆದೇಶ ಹೊರಬಿದ್ದಿದೆ. ಇದು ಬಿಗ್ ಶಾಕಿಂಗ್ ನ್ಯೂಸ್ ದರ್ಶನ್ಗೆ. ಜೈಲಲ್ಲಿರುವಂತಹ ದರ್ಶನ್ಗೆ ಟಿವಿ ನೋಡುವಂತೆ ಸೂಚನೆ, ಟಿವಿ ಅಳವಡಿಕೆ ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಟಿವಿಯನ್ನ ಅಳವಡಿಸುವುದಕ್ಕೆ ಜೈಲಾಧಿಕಾರಿಗಳಿಗೆ ಜಡ್ಜ್ ಸೂಚನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ದರ್ಶನ್ ಸೆಲ್ನಲ್ಲಿ CCTV ಅಳವಡಿಸುವಂತೆ ಆದೇಶ ಕೂಡ ಮಾಡಲಾಗಿದೆ. ಕೋರ್ಟ್ ವಿಚಾರಣೆಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಕೂಡ ಇದೆ. ಟಿವಿಯನ್ನ ಅಳವಡಿಸೋದಕ್ಕೆ ಜೈಲಾಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ದರ್ಶನ್ಗೆ ಟಿವಿ ನೋಡುವಂತಹ ಭಾಗ್ಯ. ಕೋರ್ಟ್ ವಿಚಾರಣೆಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ ದರ್ಶನ್ಗೆ. ಹಾಗಿದ್ರೆ ಏನು ಆಗುಹೋಗುಗಳು ನಡೀತಾ ಇದೆ? ಬಿಕಾಸ್ ಏನು ಕೂಡ ವಿಚಾರಗಳು ಗೊತ್ತಾಗೋದಿಲ್ಲ. ಸೊ ಇದು ಒಂದು ದೊಡ್ಡ ಶಾಕ್. ಸಮನ್ಸ್ ನೀಡಿರುವಂಥದ್ದು ಕೋರ್ಟ್. ಹಾಗೆ ರೇಣುಕಾಸ್ವಾಮಿಯ ಪೋಷಕರು ಬಂದು ಸಾಕ್ಷಿಯನ್ನ ಹೇಳ್ತಾರಾ? ಮತ್ತೊಂದು ಪರ್ಮಿಷನ್ ಕೂಡ ಸಿಕ್ಕಿದೆ. ಜೈಲಲ್ಲಿರುವಂತಹ ದರ್ಶನ್ಗೆ ಟಿವಿ ನೋಡುವಂತೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಟಿವಿ ಅಳವಡಿಸೋದಕ್ಕೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳಿಗೆ. ಕೋರ್ಟ್ ವಿಚಾರಣೆಗಳನ್ನ ವೀಕ್ಷಣೆ ಮಾಡೋದಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿರುವಂಥದ್ದು. ಸೊ ಒಂದ್ ಕಡೆ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಏನೆಲ್ಲ ಸೂಚನೆಗಳನ್ನ ಕೊಡ್ತಾ ಇದೆ ಕೋರ್ಟ್, ಏನೆಲ್ಲ ಆದೇಶಗಳು ಹೊರಬೀಳ್ತಾ ಇದೆ, ಏನೆಲ್ಲ ಆಗುಹೋಗುಗಳು ನಡೀತಾ ಇದೆ ಆಚೆ ಕಡೆ, ಸೊ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ. ಟಿವಿ ವೀಕ್ಷಣೆ ಮಾಡಬಹುದು. ಕೋರ್ಟ್ನ ಆದೇಶಗಳು ಏನೆಲ್ಲ ಹೊರಬೀಳುತ್ತೆ. ಇನ್ನೊಂದು ಕಡೆ ಶಾಕಿಂಗ್ ನ್ಯೂಸ್. ದರ್ಶನ್ಗೆ, ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಇದೀಗ ಪ್ರಾಸಿಕ್ಯೂಷನ್ ಸೂಚಿಸಿದ್ದ ಸಾಕ್ಷಿನ ಕರೆತರೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊರಬಿದ್ದಿರುವಂಥದ್ದು. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದಂತಹ ಅರ್ಜಿ ವಜಾ ಮಾಡಲಾಗಿದೆ ಅಂತ ಮಾಹಿತಿ ಇದೆ. ಇನ್ನು ಸಮನ್ಸ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇದೆ ಅಂತಲೂ ಕೂಡ ಆದೇಶ ಹೊರಬಿದ್ದಿರುವಂಥದ್ದು. ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿದೆ ಕೂಡ. CW7 CW8ಗೆ ಸಮನ್ಸ್ ಜಾರಿಗೆ ಕೋರ್ಟ್ ಆದೇಶವನ್ನ ಮಾಡಿರುವಂಥದ್ದು. ಬೆಂಗಳೂರಿನ 57ನೇ CCH ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. ಬೆಂಗಳೂರಿನ 57ನೇ CCH ನ್ಯಾಯಾಲಯ ಹೊರಡಿಸಿರುವಂತಹ
ಆದೇಶದಿಂದ ದರ್ಶನ್ಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಒಂದ್ ರೀತಿಯಾಗಿ ಹಿಂದೆ ರೇಣುಕಾಸ್ವಾಮಿಯ ತಂದೆ ತಾಯಿ ಇಬ್ರು ಕೂಡ ತಂದೆ ಅಳಲನ್ನ ತೋಡ್ಕೊಂಡಿದ್ರು. ಅಂದ್ರೆ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಬೇಡ, ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು. ಸೊ ಇದೀಗ ಕೋರ್ಟ್ ಸಮನ್ಸನ್ನ ನೀಡಿರುವಂತದ್ದು, ಅಂದ್ರೆ ಸಾಕ್ಷಿನ ಬಂದು ಹೇಳ್ತಾರ ಪೋಷಕರು ಅನ್ನುವಂತಹ ಅನುಮಾನ. ಇದು ದರ್ಶನ್ಗೆ ದೊಡ್ಡ ತಲೆನೋವಾಗಿ ಕೂಡ ಪರಿಣಮಿಸಬಹುದು. ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅರುಣ್, ಅಪ್ಡೇಟ್ಸ್ ಕೊಡೋದಾದ್ರೆ ಸದ್ಯದ ಪರಿಸ್ಥಿತಿ? ರೋಚಾ, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಟ್ರಯಲ್ಗೆ ತನ್ನ ದಿನಾಂಕ ಫಿಕ್ಸ್ ಆಗಿರುವಂತದ್ದು 17ನೇ ತಾರೀಕಿನಿಂದನೂ ಸಹ ಡಿಸೆಂಬರ್ 17ನೇ ತಾರೀಕಿನಿಂದ ಏನು ಆ ಪ್ರಕರಣದ ಒಂದು ಸಾಕ್ಷಿಗಳ ವಿಚಾರಣೆ ಪ್ರಾರಂಭ ಆಗುತ್ತೆ. ಮೊದಲನೇ ಹಂತವಾಗಿ ಏನಂದ್ರೆ ರೇಣುಕಾಸ್ವಾಮಿಯ ಏನು ಕೊಲೆ ಆದಂತ ರೇಣುಕಾಸ್ವಾಮಿ ಯಾರಿದ್ದಾರೆ, ಸೊ ಅವರ ತಂದೆ ತಾಯಿಯನ್ನ ಪ್ರಾಸಿಕ್ಯೂಷನ್ ಅವರು ಸಮನ್ಸನ್ನ ಮಾಡಿರುವಂತದ್ದು. ಅವತ್ತು 17ನೇ ತಾರೀಕು ರೇಣುಕಾಸ್ವಾಮಿ ಅವರ ತಂದೆ ಮತ್ತೆ ತಾಯಿ ಇಬ್ರು ಬಂದ್ಬಿಟ್ಟು ಕೋರ್ಟ್ಗೆ ಏನು ಸಾಕ್ಷಿ ಇರುತ್ತೆ ಮತ್ತೆ ಏನ್ ಮಾಹಿತಿ ಇರುತ್ತೆ ಅನ್ನೋದ್ರ ಬಗ್ಗೆ, ಕೊಲೆ ಪ್ರಕರಣದ ಬಗ್ಗೆ ಏನ್ ಮಾಹಿತಿ ಇರುತ್ತೆ ಅನ್ನೋದನ್ನ ಕೋರ್ಟ್ಗೆ ಹೇಳ್ಬೇಕಾಗುತ್ತೆ. ಒಂದು ಜಡ್ಜ್ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಅವತ್ತು ಕೇಳ್ತಾರೆ, ಏನು ಈ ಒಂದು ವಿಚಾರದ ಬಗ್ಗೆ. ಅವತ್ತು ಅವ್ರ ತಂದೆ ತಾಯಿ ಅವ್ರಿಗೆ ಏನು ಗೊತ್ತಿದೆ ಮತ್ತೆ ಪೊಲೀಸರ ವಿಚಾರಣೆಯಲ್ಲಿ ಅವ್ರ ತಂದೆ ತಾಯಿ ಏನೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ರು ಅನ್ನೋದನ್ನ ಕೋರ್ಟ್ಗೆ ಏನು ಹೇಳ್ಬೇಕಾಗುತ್ತೆ. ಮತ್ತೆ ಕೋರ್ಟ್ ಪೊಲೀಸರು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಏನು ಉತ್ತರವನ್ನ ಕೊಟ್ಟಿದ್ರು ಆ ಒಂದು ಪ್ರಶ್ನೆಗಳನ್ನ ಇಲ್ಲಿ ನೀವು ಭದ್ರಾಗಿರ್ತೀರ ಅಥವಾ ಏನ್ ಬೇರೆ ಏನಾದ್ರೂ ನಿಮ್ಮ ಸ್ಟೇಟ್ಮೆಂಟ್ ಇದೆಯಾ ಅಂತ ಸಹ ಕೋರ್ಟ್ ಕೇಳುತ್ತೆ. ಈ ಸಂದರ್ಭದಲ್ಲಿ ಏನ್ ಪೊಲೀಸರ ವಿಚಾರಣೆ ಮುಂದೆ ಏನೆಲ್ಲ ಅವರು ಹೇಳಿದ್ರು ಅದನ್ನೆಲ್ಲ ಸಹ ಕೋರ್ಟ್ಗೆ ಹೇಳುವ ಸಾಧ್ಯತೆ ಇರುವಂತದ್ದು. ಮತ್ತೆ ಕೆಲವೊಂದಷ್ಟು ಈಗಾಗಲೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅವ್ರ ತಂದೆ ತಾಯಿ ಸಾಕಷ್ಟು ಹೊಂದಿರುವಂತದ್ದು ಮತ್ತೆ ಸಾಕಷ್ಟು ಎಮೋಷನಲ್ ಸಹ ಆಗಿರುವಂತದ್ದು. ಈಗ ಬಂದು ಏನು ಕೋರ್ಟ್ ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಮತ್ತೊಂದು ಕಡೆ ಏನು ಒಂದ್ ರೀತಿ ಈ ಒಂದು ಪ್ರಕರಣ ಸ್ಟಾರ್ಟ್ ಆದಾಗಿಂದ ಈಗ ಏನು ಸುನಿಲ್ ಪರ ವಕೀಲರು ಒಂದು ಅಂದ್ರೆ ದರ್ಶನ್ ಪರ ವಕೀಲರು ಒಂದು ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ A14 ಪ್ರದೋಷ್ಗೆ 4 ದಿನಗಳ ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು. ತಂದೆಯ ತಿಂಗಳ ತಿಥಿ ಕಾರ್ಯ ಹಿನ್ನೆಲೆ ಜಾಮೀನು ಮಂಜೂರು ಮಾಡಲಾಗಿದೆ. ಪ್ರದೋಷ್ಗೆ ಸಿಕ್ಕಿದೆ ಜಾಮೀನೀಗ. A14 ಆರೋಪಿ ಆಗಿರ್ತಾರೆ ಪ್ರದೋಷ್. ಡಿಸೆಂಬರ್ 7ರವರೆಗೂ ಕೂಡ ಮಧ್ಯಂತರ ಜಾಮೀನು ಸಿಕ್ಕಿದೆ. ತಂದೆಯ ಕಾರ್ಯ ಇದೆ, ಸೊ ಹಾಗಾಗಿ ಜಾಮೀನು ಸಿಕ್ಕಿರುವಂಥದ್ದು. 57ನೇ CCH ಕೋರ್ಟ್ ಕಡೆಯಿಂದ ಆದೇಶ ಹೊರಬಿದ್ದಿರುವಂಥದ್ದು. ದರ್ಶನ್ ಮತ್ತೆ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇದೀಗ A14 ಆರೋಪಿಯಾದಂತಹ ಪ್ರದೋಷ್ಗೆ 4 ದಿನ ಜಾಮೀನು ಮಂಜೂರು ಆಗಿದೆ. ತಂದೆಯ ತಿಂಗಳ ತಿಥಿ ಕಾರ್ಯ, ಸೊ ಆ ಹಿನ್ನೆಲೆ ಜಾಮೀನು ಮಂಜೂರು ಮಾಡಿದೆ. 57ನೇ CCH ಕೋರ್ಟ್ ಇದೀಗ ಮಧ್ಯಂತರ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ಪ್ರದೋಷ್ ದೃಶ್ಯಾವಳಿಗಳಿಗೆ. ಆತನಿಗೆ A14 ಆರೋಪಿ ಆಗಿರ್ತಾನೆ ಈ ಒಂದು ಕೊಲೆ ಪ್ರಕರಣದಲ್ಲಿ. ಸೊ ಈಗ 4 ದಿನ ಜಾಮೀನಿಂದ ಆಚೆ ಬಂದಿರ್ತಾನೆ. ಬಿಕಾಸ್ ತಂದೆಯ ತಿಥಿ ಕಾರ್ಯ ಇರುತ್ತೆ, ತಿಂಗಳ ತಿಥಿ ಕಾರ್ಯ. ಸೊ ಹಾಗಾಗಿ ಜಾಮೀನು ಮಂಜೂರು ಆಗಿದೆ ಪ್ರದೋಷ್ಗೆ. A14 ಆರೋಪಿ ಪ್ರದೋಷ್